ಅಥವಾ ಹಣದಿಂದಲೇ ನನ್ನ ಎಲ್ಲ ನೆಮ್ಮದಿಯೂ ನನಗೆ ಸಿಗುತ್ತೆ ಅಂತ ಪ್ರಾರಂಭದಲ್ಲಿ ಆ ಮೂಢನಂಬಿಕೆ ಅಥವಾ ಆ ತಪ್ಪು ಕಲ್ಪನೆ ಮನುಷ್ಯನಿಗೆ ಇದ್ದೇ ಇರುತ್ತೆ. ಹಣವೇ ಎಲ್ಲ ಅಲ್ಲ ಅಂತ. ಹಣ ಮುಖ್ಯ, ಹೌದು. ಹಣ ಇದ್ರೆ ಬಗೆಹರಿಯದ ಸಮಸ್ಯೆಗಳೇ ಇಲ್ಲ. ಆದರೆ ಹಣವಿದ್ದರೂ ಸಿಗದೇ ಇರುವ ನೆಮ್ಮದಿ ಎನ್ನುವ ಒಂದು ಅಮೂಲ್ಯವಾದ ಒಂದು ಚಿಂತನೆ ಅಥವಾ ನೆಮ್ಮದಿ ಅಂತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ಇದೆಯಲ್ಲ, ತೃಪ್ತಿ, ಅದು ಹಣದಿಂದ ಬರುವಂಥದ್ದಲ್ಲ ಅಂತ. ಹಣದಿಂದಲೇ ಬರುವಂಥದ್ದಾಗಿದ್ರೆ ನಮ್ಮ ಸನ್ಯಾಸಿಗಳನ್ನ, ನಮ್ಮ ಸಾಧು ಸಂತರನ್ನ ನಾವು ನಿತ್ಯ ತೃಪ್ತಿಗಳು ಅಂತ ಹೇಳ್ತೀವಿ. ಅವ್ರ ಬಳಿ ಜೇಬೇ ಇರಲಿಲ್ಲ, ಅವ್ರ ಬಳಿ ಸಂಪಾದನೆಗೇ ಇರಲಿಲ್ಲ, ಅಥವಾ ಅವ್ರಿಗೊಂದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಅಕೌಂಟಲ್ಲಿ ಹಣ ಇರಲಿಲ್ಲ, ಅಥವಾ ಅವರು ಹಣಕ್ಕೋಸ್ಕರ ಎಲ್ಲೂ ಬೇಡಲಿಲ್ಲ. ಇದು ಯಾವುದೂ ಇಲ್ಲದೆಯೂ ಕೂಡ ಅವರು ನೆಮ್ಮದಿಯಾಗಿದ್ದು ಹೋದ್ರು ಅಂದ್ರೆ ಅದರ ಅರ್ಥ ಹಣ ಇಲ್ಲದೆಯೂ ನಾವು ನೆಮ್ಮದಿಯಾಗಿ ಬದುಕಬಹುದು ಅಂತ. ಈಗ ಹೆಂಡತಿ, ಮಕ್ಕಳು, ಬಂಧು ಬಳಗ, ಸಂಸಾರದೊಳಗಡೆ ಬಿದ್ದಿರೋನ್ಗೆ ಈ ಮಾತು ಅಸಂಬದ್ಧ ಅಂತ ಅನ್ನಿಸ್ಬೋದು. ಏನ್ ಸ್ವಾಮಿ, ಮನೆಗೆ ಹೆಂಡತಿ ಸಾಮಾನು ತರಲಿಲ್ಲ, ದಿನಸಿ ಸಾಮಾನು ತರಲಿಲ್ಲ, ಅಥವಾ ಮನೆಗೆ ಅವಳು ಹೇಳಿ ತಂದು ಕೊಟ್ಟಿಲ್ಲ ಅಂದ್ರೆ ಒದ್ದು ಆಚೆಗೆ ಹಾಕ್ತಾಳೆ. ಅಂಥದ್ರಲ್ಲಿ ಒಂದು ಹಣ ಇಲ್ಲದ ಬದುಕನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ. ಅಂದ್ರೆ ಆಧ್ಯಾತ್ಮಿಕ ವೈರಾಗ್ಯದ ಕೆಲವು ಚಿಂತನೆಗಳು ಸಂಸಾರಸ್ಥರಿಗೆ ಕೆಲವೊಮ್ಮೆ ಹಾಗೆ ತಿರಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ? ಸಂಸಾರಿಯ ಜಾಗದಲ್ಲಿ ನಿಂತು ನೋಡಿದಾಗ ಆಧ್ಯಾತ್ಮದ ಅಥವಾ ವೈರಾಗ್ಯದ ಕೆಲವು ವಿಚಾರಗಳು ಸತ್ಯಕ್ಕೆ ದೂರ ಅನಿಸ್ಬಿಡ್ತವೆ. ಈಗ ಆಧ್ಯಾತ್ಮದಲ್ಲಿ ಹೇಳ್ತಾರೆ, ನೋಡ್ರಪ್ಪ, ಯಾವುದೂ ನಿಮ್ದಲ್ರಯ್ಯ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಬಂಧು, ನಿಮ್ಮ ಬಳಗ, ನಿಮ್ಮ ಸ್ನೇಹಿತರು, ನಿಮ್ಮ ದುಡಿಮೆ, ನಿಮ್ಮ ಬಂಗಾರ, ನಿಮ್ಮ ಆಸ್ತಿ, ಅಂತಸ್ತು ಯಾವುದೂ ನಿಮ್ಮದಲ್ಲ. ನೀವೇನನ್ನೂ ತಂದಿಲ್ಲ. ಕೊಟ್ಟಿದ್ದಾನೆ, ಪ್ರೀತಿಯಿಂದ ಅನುಭವಿಸಿ. ಏನು ಬಂತೋ ಭಗವಂತನ ಪ್ರಸಾದ ಅಂತ ಅನುಭವಿಸಿ. ಹೋಗಿದ್ದಕ್ಕೆ ದುಃಖ ಪಡಬೇಡಿ, ಸಿಗದೆ ಇರುವುದಕ್ಕೆ ದುಃಖ ಪಡಬೇಡಿ, ಅಥವಾ ಇನ್ಯಾರಿಗೂ ಸಿಕ್ಕರೆ ಅಸೂಹೆ ಪಡಬೇಡಿ. ನಿಮ್ಮ ಬಳಿ ಅದೆಷ್ಟು ಸಮಯ ಇರುತ್ತೋ ಅಷ್ಟೂ ಸಮಯ ಅದು ನಿಮ್ಮದು. ಅಷ್ಟೂ ಸಮಯ ನೀವು ಅದನ್ನು ಖುಷಿಯಿಂದ ಅನುಭವಿಸಿ. ಯಾಕೋ ನಿಮ್ಮಿಂದ ಹೊರಟೋಯ್ತಾ, ಮನುಷ್ಯ ದುಃಖಕ್ಕೊಳಗಾಗ್ಬಿಡ್ತಾನೆ. ಆದರೆ ಆ ದುಃಖದ ಸಮಯದಲ್ಲೂ ನಮಗೆ ಅರಿವಿರಲೇಬೇಕಾದ ಒಂದು ಪರಮ ಸತ್ಯ ಏನಂದ್ರೆ, ನಾನು ಬರಬೇಕಾದ್ರೆ ಇದು ಯಾವುದನ್ನೂ ತಂದಿಲ್ಲ. ಅದಕ್ಕೆ ಮಹನೀಯರು, ತಿಳಿದವರು ಹೇಳ್ತಾರೆ, ನೋಡಪ್ಪ, ನಿನ್ನ ಹೆಂಡತಿ ಮಕ್ಕಳಾದರೂ ಕೂಡ ನಿನ್ನವರಲ್ಲಯ್ಯ. ಯಾವುದೋ ಕಾರಣಕ್ಕೆ ನಿನ್ನ ಹೆಂಡತಿ ಇನ್ನೂ ನಿನ್ನ ಜೊತೆ ಇದ್ದಾಳೆ, ಯಾವುದೋ ಕಾರಣಕ್ಕೆ ನಿನ್ನ ಮಕ್ಕಳು ಇನ್ನೂ ನಿನ್ನ ಜೊತೆ ಇದ್ದಾರೆ. ಏನು ಹುಟ್ಟಿಸಿದ್ದೀರಾ ಅನ್ನೋ ಕಾರಣಕ್ಕೋ, ತಾಳಿ ಕಟ್ಟಿಸಿಕೊಂಡಿದ್ದೀವಿ ಅನ್ನೋ ಕಾರಣಕ್ಕೋ, ಏನೋ ಒಂದು ಸಮಾಜದ ಕಟ್ಟುಪಾಡುಗಳು ಅವರವರನ್ನು ಒಟ್ಟಿಗೆ ಇರಿಸಿದೆ. ಅದರ ಹೊರತಾಗಿ ಎಲ್ಲರೂ ಕೂಡ ಅವರವರ ಪ್ರಾರಬ್ಧಗಳನ್ನು ಸವಿಸ್ಲಿಕ್ಕೆ ಬಂದಿರತಕ್ಕಂಥವರು. ಅಂದ್ರೆ ನಿಮ್ಮದೇ ಬಸ್ಸಿನಲ್ಲಿ ನಿಮ್ಮದೇ ಸೀಟಿನ ಪಕ್ಕ ಕುಳಿತಿದ್ದಾರೆ. ಹಾಗೆ ಕುಳಿತಷ್ಟುಗಳಿಗೆ ಅಯ್ಯೋ ಇವರು ನಮ್ಮವರು ಅಂತ ಆಸೆ ಬೆಳೆದು ಬಿಡುತ್ತೆ. ಅಯ್ಯೋ ಇವರು ನಮ್ಮವರು, ನಾನು ಎಲ್ಲಿವರೆಗೂ ಇಳಿಯೋದಿಲ್ವೋ ಅಲ್ಲಿವರೆಗೂ ಇವರು ನನ್ನ ಜೊತೆನೇ ಇರ್ತಾರೆ, ಮಧ್ಯದಲ್ಲಿ ಇವರೆಲ್ಲೂ ಇಳ್ಕೊಂಡು ಹೋಗುವುದಿಲ್ಲ. ಹೀಗೆ ನಮ್ಮದೇ ಜೊತೆ ಪ್ರಯಾಣ ಮಾಡ್ತಿರೋರ ಬಗ್ಗೆ ಬಹಳ ಮಮಕಾರ ಬಂದ್ಬಿಡುತ್ತೆ. ಆದರೆ ವಿಧಿಯ ನಿಯಮ ನೋಡಿ ಎಲ್ಲೋ ಒಂದು ಕಡೆ ಎಳ್ಕೊಂಡ್ಬಿಡ್ತಾರೆ, ಎಲ್ಲೋ ಒಂದು ಕಡೆ ಇಳಿಬೇಕಾಗುತ್ತೆ. ಅವಾಗ ಏನನ್ಸುತ್ತೆ, ಅಯ್ಯೋ ಇವರು ನನ್ನ ಜೊತೆ ಕಡೆಯವರೆಗೂ ಇರ್ತಾರೆ ಅಂದುಕೊಂಡಿದ್ದೆ, ಇದೇನಪ್ಪ ಹೆಂಗಾಗ್ಬಿಡ್ತು. ಆಗ ದುಃಖ. ಅಂದ್ರೆ ದುಃಖಕ್ಕೆ ಏನು ಕಾರಣ? ಆ ಬಸ್ಸಿನಲ್ಲಿ ನೀವು ಹೇಗೆ ಒಬ್ಬ ಪ್ರಯಾಣಿಕನೋ, ನೀವು ಎಲ್ಲೋ ಒಂದು ಕಡೆ ಹತ್ತಿದ್ದೀರಿ, ಎಲ್ಲೋ ಒಂದು ಕಡೆ ಇಳ್ಕೊಳ್ತೀರಿ. ಹತ್ತುವ ಜಾಗ ನಿಮಗೆ ಗೊತ್ತಿಲ್ಲ, ಇಳಿಯುವ ಜಾಗ ನಿಮಗೆ ಗೊತ್ತಿಲ್ಲ. ಹಾಗೆ ನಮ್ಮ ಜೊತೆ ಬರುವವರು ಕೂಡ ನಮ್ಮದೇ ಜೊತೆ ಪ್ರಯಾಣ ಮಾಡ್ತಿರೋ, ಒಂದಷ್ಟು ಸಮಯ ನಮ್ಮ ಜೊತೆ ಇರ್ಲಿಕ್ಕೆ ಬಂದಿರೋ ಪ್ರಯಾಣಿಕರು. ಅಂದ್ರೆ ಈ ಸತ್ಯವನ್ನು ನಾವು ಮರೆತು ಬಿಡ್ತೀವಿ. ಮಮಕಾರ ನಮ್ಮನ್ನ ಯಾವ ಮಟ್ಟಕ್ಕೆ ಕುರುಡರಾಗಿಸುತ್ತೆ ಅಂದ್ರೆ, ನನ್ನ ಜೊತೆ ಪ್ರಯಾಣ ಮಾಡ್ತಿರೋರು ನಾನು ಎಲ್ಲಿಯವರೆಗೂ ಈ ಬಸ್ಸಿನಲ್ಲಿ ಇರ್ತೀನಿ ಅಲ್ಲಿಯವರೆಗೂ ಈ ಪ್ರಯಾಣಿಕರು ಅಥವಾ ನನ್ನ ಪಕ್ಕ ಕೂತಿರೋರೆಲ್ಲ ನನ್ನ ಜೊತೆ ಹಿಂಗೇ ಇರ್ತಾರೆ ಅಂತ ಅಂದುಕೊಳ್ತೇನೆ. ಅಂದ್ರೆ ಪ್ರಯಾಣ ಅನ್ನೋದು ಒಂದು ಉದಾಹರಣೆ ಅಷ್ಟೇ.
ಆದರೆ ವಿಚಿತ್ರ ನೋಡಿ, ಯಾರೋ ನಿಮ್ಮ ಹೆಂಡತಿಯಾಗಿ ಬರ್ತಾರೆ, ಯಾರೋ ನಿಮ್ಮ ಮಕ್ಕಳಾಗಿ ಬರ್ತಾರೆ. ನಿಮ್ಮ ತಂದೆ ತಾಯಿ ಎನ್ನುವರು ಬಹಳ, ನೀವು ಈ ಬದುಕೆಂಬ ಅಥವಾ ಈ ಪ್ರಯಾಣವನ್ನು ಶುರು ಮಾಡುವ ಹಿಂದಿನ ಎಷ್ಟೋ ಸ್ಟಾಪ್ ಹಿಂದೆ ನಿಮ್ಮ ತಂದೆ ತಾಯಿ ಹತ್ಕೊಂಡಿದ್ದಾರೆ. ಅವರ ಕಾರಣಕ್ಕೆ ನೀವಿಲ್ಲೆಲ್ಲೋ ಹತ್ಕೊಂಡಿದ್ದೀರಿ. ಆಮೇಲೆ ನಿಮ್ಮ ಹೆಂಡತಿ ಹತ್ಕೊಂಡ್ರು, ಆಮೇಲೆ ನಿಮ್ಮ ಮಕ್ಕಳು ಹತ್ಕೊಂಡ್ರು. ಆದರೆ ಮೊದಲು ಹತ್ತಿದ್ರಲ್ಲ ತಂದೆ ತಾಯಿ, ಅವರು ಮೊದಲು ಇಳ್ಕೊಂಡ್ಬಿಟ್ರು. ವಯಸ್ಸಾಯಿತು, ಅವ್ರು ಇಳ್ಕೊಬೇಕಾಯ್ತು, ಇಳ್ಕೊಂಡ್ಬಿಟ್ರು. ಆಮೇಲೆ ನನ್ನ ಜೊತೆ ಬಂದ ಹೆಂಡತಿ, ನನ್ನ ಕಾರಣಕ್ಕಾಗಿ ಬಂದ ಮಕ್ಕಳು. ಈಗ ನಾನೇನು ಮಾಡ್ತೀನಿ, ಇವರು ನನ್ನ ಜೊತೆ ಹೇಗೆ ಇರಬೇಕು ಅಂದ್ಕೊಳ್ತೀನಿ. ಹಂಗಿರಲ್ಲ. ಯಾರಿಗೆ ಗೊತ್ತು? ಈ ಆಗಿನ್ನು ಮಕ್ಕಳು ಜನಿಸಿ ದೊಡ್ಡವರಾಗಿ ಯೌವನಕ್ಕೆ ಬಂದಾಗ ಯಾವುದೋ ಕಾರಣಕ್ಕೆ ಅವರು ವಿಧಿಯ ವಶವಾಗಿ ಬಿಡ್ತಾರೆ. ಸಾವು ಬಂದುಬಿಡುತ್ತೆ. ನಿಮಗಿಂತ ಮೊದಲೇ ಆ ಪ್ರಯಾಣದಿಂದ ಅವರು ಇಳ್ಕೊಂಡ್ಬಿಡ್ತಾರೆ. ಆಗ ದುಃಖ, ಅಯ್ಯೋ ನನಗಿಂತ ಮುಂಚೆ ಇಳ್ಕೊಂಡ್ಬಿಟ್ರಲ್ಲ, ಯಾಕೆ ದುಃಖ ಆಗ್ತಾ ಇದೆ? ನಾನು ಅಂದ್ಕೊಂಡಿದ್ದೆ ಇವರು ನನ್ನ ಜೊತೆ ಕಡೆಯವರೆಗೂ ಇರ್ತಾರೆ ಅಂತ. ಏನೋ ಹೆಂಡತಿ ಕಾಯಿಲೆ ಬಂತು, ಅಥವಾ ಹೆಂಡತಿಗೆ ಏನೋ ಕೆಟ್ಟ ಚಟ ಅಥವಾ ಕೆಟ್ಟ ಬುದ್ಧಿ ಬಂತು, ಪರಪುರುಷನ ಹಿಂದೆ ಹೋಗ್ಬಿಟ್ಲು, ಅರ್ಥಾತ್ ಬೇರೆ ಬಸ್ಸನ್ನು ಹತ್ತಬಿಟ್ಲು. ಅಯ್ಯೋ ನನ್ನ ಜೊತೆ ಇರ್ತಾಳೆ ಅಂದ್ಕೊಂಡಿದ್ದೆ, ಏನು ಹಿಂಗಾಗ್ಬಿಡ್ತು? ಇದು ಸಹಜವಾಗಿ ಮನುಷ್ಯ ಮಮಕಾರವನ್ನು ತುಂಬಿಕೊಂಡಾಗ ಅವನ ಇಡೀ ಬದುಕು ಗೊಂದಲ. ಈಗ ಇದನ್ನು ಹೇಳಲಿಕ್ಕೆ ಹೋದ್ರೆ ಸಂಸಾರಸ್ಥರು ಹೇಳ್ತಾರೆ, ಏನು ಸರ್ ಮದುವೆ ಆಗಿದ್ದೀವಿ ಸರ್, ಪ್ರೀತಿಸಿ ಮದುವೆ ಆಗಿದ್ದೀವಿ, ನಮ್ಮ ಕಾರಣಕ್ಕಾಗಿ ಮಕ್ಕಳು ಜನಿಸಿದ್ದಾರೆ, ಅವರು ನೀವು ಪ್ರೀತಿ ಮಾಡಬೇಡಿ ಅಂದ್ರೆ ಹೆಂಗೆ ಸರ್? ಪ್ರೀತಿ ಮಾಡಿ, ಆದರೆ ಎಷ್ಟು ಪ್ರೀತಿ ಮಾಡಿ, ಭಗವಂತ ನಿಮ್ಮೊಂದಿಗೆ ಎಲ್ಲಿಯವರೆಗೂ ಅವರನ್ನು ಇಟ್ಟಿದ್ದಾನೆ ಅಥವಾ ಅವರೊಂದಿಗೆ ನಿಮ್ಮನ್ನು ಎಲ್ಲಿವರೆಗೂ ಇಟ್ಟಿದ್ದಾನೆ ಅಲ್ಲಿವರೆಗೂ ಅದು ನಿಮ್ಮದು ಅಂತ ಭಾವಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಇಲ್ಲೊಂದು ಸತ್ಯ ಗೊತ್ತಿರಬೇಕು, ನಮ್ಮ ಕಾರಣಕ್ಕಾಗಿ ಮಕ್ಕಳು ಜನಿಸಿದ್ದಾರೆ, ಅವ್ರಿಗೇನು ವಿದ್ಯೆ ಕೊಡಬೇಕು, ಅವ್ರಿಗೇನು ಸಂಸ್ಕಾರ ಕೊಡಬೇಕು, ಅವರ ಕೆಲವು ಸಭ್ಯ ಬೇಡುಗಳನ್ನು ನಾನು ಈಡೇರಿಸಬೇಕು. ಆಯಿತು, ನನಗೆ ಭಗವಂತ ಎಷ್ಟು ಆಯಸ್ಸು ಕೊಟ್ಟಿದ್ದಾನೋ ಅದು ನನ್ನ ಮಕ್ಕಳ ಆಯಸ್ಸಿಗಿಂತ ಅಧಿಕ ಇರಬಹುದು ಅಥವಾ ನನ್ನ ಮಕ್ಕಳ ಆಯಸ್ಸಿಗಿಂತ ಕಡಿಮೆ ಇರಬಹುದು. ಯಾವಾಗ ಭಗವಂತ ನನ್ನನ್ನು ಕರೆಸಿಕೊಳ್ತಾನೆ ನನಗೆ ಗೊತ್ತಿಲ್ಲ, ಆದರೆ ಕರೆಸ್ಕೊಳ್ಳೋದಂತೂ ಹೌದು. ಆದರೆ ಮಕ್ಕಳು ಮುಂದೋ ನೀವು ಮುಂದೋ ಗೊತ್ತಿಲ್ಲ. ಅಂದರೆ ನಾನು ಸಾವಿನ ಬಗ್ಗೆ ಮಾತಾಡ್ತಿದ್ದೀನಿ. ನಾವು ಅವಿನಾಶಿಗಳು, ನಮಗೆ ಸಾವೇ ಇಲ್ಲ, ಮಕ್ಕಳು ಹಿಂಗೆ ಇರ್ತಾರೆ, ನಾವು ಹಿಂಗೆ ಇರ್ತೀವಿ, ನಮ್ಮ ಜೀವನ ಹಿಂಗೆ ಇರುತ್ತೆ ಅನ್ನೋ ಭ್ರಮೆಯಲ್ಲಿದ್ದವರ ಬದುಕೆಲ್ಲ ಕಡೆಗೆ ಇದೇ ಆಗಿದ್ದು. ಹಾಗಾಗಿ ಹಿರಿಯರೇ ಹೇಳುತ್ತಿದ್ದಾರೆ, ಆ ಭ್ರಮೆಯನ್ನು ತ್ಯಜಿಸಿಬಿಡಿ. ಇದು ಸಂಸಾರಸ್ಥರಿಗೆ ಅನಿಸ್ಬೋದು, ಇದೇಂದ್ರೆ ಇದು ಪ್ರೀತಿ ಮಾಡಬೇಕು ಅಂತ ಹೇಳ್ಕೊಡ್ರಿ, ಯಾವುದು ನಿಮ್ದಲ್ಲ ಅಂತ ಯಾಕೆ ನೀವು ವೈರಾಗ್ಯವನ್ನು ಭರಿಸ್ತಾ ಇದ್ದೀರಿ? ಯಾವಾಗ ನೀವು ಎಲ್ಲವೂ ಚೆನ್ನಾಗಿದ್ದಾಗಲೇ ಸತ್ಯವನ್ನು ಅಪ್ಪಿಕೊಳ್ತೀರಿ, ಆ ಸತ್ಯಗಳು ನಿಮ್ಮನ್ನು ಅವಶ್ಯವಾಗಿ ನೆಮ್ಮದಿಯ ಕಡೆ ಕರ್ಕೊಂಡು ಹೋಗುತ್ತವೆ. ಅರ್ಥಾತ್ ಮುಂದಾಗುವ ದುರಂತಗಳಿಗೆ ನಿಮ್ಮ ಅಂತರಂಗವನ್ನು ಸತ್ಯವನ್ನು ಅಪ್ಪಿಕೊಂಡಿದ್ದೇ ಆದಲ್ಲಿ ಆ ಸತ್ಯಗಳು ದುರಂತಕ್ಕೆ ನಿಮ್ಮ ಬದುಕು ಬಲಿಯಾಗದ ಹಾಗೆ ಅಥವಾ ದುರಂತಗಳಿಗೆ ನೀವು ತುಂಬ ದುಃಖಿತರಾಗದ ಹಾಗೆ ನೀವು ಈ ಹಿಂದೆ ಅಪ್ಪಿಕೊಂಡ ಸತ್ಯಗಳು ನಿಮ್ಮನ್ನು ಕಾಪಾಡುತ್ತವೆ. ಅಯ್ಯೋ ನನ್ನ ಹೆಂಡತಿ ಮಕ್ಕಳು ನಾನು ಸಾಯೋವರೆಗೂ ಹಿಂಗೆ ಇರ್ತಾರೆ, ಅವರೆಲ್ಲೂ ಬದಲಾಗಲ್ಲ, ಅಥವಾ ಅವ್ರು ಯಾರೂ ಸಾಯಲ್ಲ, ಅವ್ರು ಯಾರಿಗೂ ಕಾಯಿಲೆ ಬರಲ್ಲ, ಅವ್ರು ಯಾರೂ ನನ್ನನ್ನು ಬಿಟ್ಟು ಹೋಗಲ್ಲ ಅನ್ನೋದು ಸತ್ಯದಿಂದ ದೂರವಾದ ಮಾತು. ನನಗೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಇರ್ಬೋದು, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರ್ಬೋದು, ನನಗೆ 1000 ಇರ್ಬೋದು, ಆದರೆ ನನ್ನ ಆಸೆಯಂತೆ ಸತ್ಯ ಇರಬೇಕು ಅಂತ ಏನಿಲ್ಲ. ಸತ್ಯ ಸ್ವಲ್ಪ ಕಟುವಾದದ್ದು ವಿಚಾರ, ಅದು ಕಹಿ. ನನಗೆ 1000 ಆಸೆ ಇರ್ಬೋದು. ಈಗ ರೋಡ್ ಸೈಡ್ ತಿಂಡಿ ತಿನ್ನೋಕೆ ನನ್ನ ನಾಲಿಗೆ ಆಸೆ ಪಡ್ತಿರ್ಬೋದು, ನಾಲಿಗೆ ರುಚಿ ಇರ್ಬೋದು, ಆದರೆ ಸತ್ಯ ಬೇರೆ ಇದೆ. ಅರ್ಥಾತ್ ಸತ್ಯ ಅದು ಸದಾ ಅಚಲವಾದದ್ದು, ಸ್ಥಿರವಾದದ್ದು ಹಾಗೂ ಎಂದೂ ಬದಲಾಗದೇ ಇರತಕ್ಕಂಥದ್ದು. ಅದನ್ನು ನಾವು ಸನಾತನ ಅಂತ ಕರಿತೀವಿ. ಅಂದರೆ ಯಾವುದು ಎಂದೂ ಬದಲಾಗುವುದೇ ಇಲ್ಲವೋ ಅಥವಾ ಯಾವುದು ಎಂದು ಆರಂಭವಾಯಿತು ಅದಕ್ಕೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ, ಅದು ಸತ್ಯ. ರಸ್ತೆ ಬದಿಯ ತಿಂಡಿಗಳು ಆರೋಗ್ಯಕ್ಕೆ ಹಾನಿಕಾರನಪ್ಪ, ತಿನ್ಬೇಡಯ್ಯ ಅಂತ ಡಾಕ್ಟರ್ ಹೇಳುವುದು, ಇದು ಸತ್ಯ. ಆದರೆ ಸತ್ಯಕ್ಕೆ ಅಂಟಿಕೊಳ್ಳೋದಷ್ಟು ಸುಲಭ ಅಲ್ಲ. ನಾಲ್ಗೆ ಚಪಲ ಕೇಳಲ್ಲ. ಡಾಕ್ಟ್ರು ಜಾಸ್ತಿ ತಿನ್ಬೇಡ ಅಂತ ಹೇಳಿದ್ರು, ಏನು ಸ್ವಲ್ಪ ತಿನ್ನೋದ್ರಿಂದ ಏನಾಗಲ್ಲ ಅಂತ ಅನಿಸಿ ನಮಗೆ ನಾವು ಸಮಾಧಾನ ಮಾಡಿಕೊಂಡು ತಿಂದ್ಬಿಡ್ತೀವಿ. ಅದು ಹಾಗೆ
ಕೆಲವೊಮ್ಮೆ ನಮ್ಮ ಸುಖಕ್ಕೋಸ್ಕರ ಧರ್ಮವನ್ನು, ಸತ್ಯವನ್ನು ನಮಗೆ ಬೇಕಾದಂಗೆ ನಾವು ಎಳ್ಕೊಂಡ್ಬಿಡ್ತೀವಿ. ನಮಗೆ ಬೇಕಾದಂಗೆ ಅದು ನಮ್ಮ ಮೂಗಿನ ನೇರಕ್ಕೆ ನಾವು ಅದನ್ನು ನಿರ್ಧಾರ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಸತ್ಯ ಬಹಳ ಎತ್ತರವಾದ ಜಾಗದಲ್ಲಿದೆ. ನಾವಲ್ಲಿಗೆ ಏರ್ಲಿಕ್ಕಾಗಲ್ಲ, ನಾವು ಅಲ್ಲಿವರೆಗೂ ಬೆಳಿಲಿಕ್ಕಾಗಲ್ಲ ಅಂದಾಗ ಆ ಸತ್ಯವನ್ನು ನಮ್ಮ ನ್ಯಾರಕ್ಕೆ ಎಳ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆದರೆ ಸತ್ಯ ಹಂಗೆ ಬರಲ್ಲ, ಹೌದಲ್ಲ? ಪರಸ್ತ್ರೀ ಸಹವಾಸ ಮಾಡಬೇಡಪ್ಪ. ಪರಸ್ತ್ರೀ ಸಹವಾಸ ಅನ್ನೋದಿದೆಯಲ್ಲಪ್ಪ, ಅದು ನಿನ್ನ ಜೀವನವನ್ನ ಬದುಕಿದ್ದಾಗಲೇ ನರಕಮಯ ಮಾಡುತ್ತೆ. ನಿನ್ನ ಪಾಲಿಗೆ ಹೆಣ್ಣು ಅಂತ ಒಂದು ಹೆಂಡತಿ ಭಗವಂತ ಕೊಟ್ಟಿದ್ದ. ಒಳ್ಳೆಯದೋ ಕೆಟ್ಟದ್ದೋ, ಸುಖವೋ ದುಃಖವೋ, ಏನೇ ನಿರ್ಧಾರ ಇದ್ರೂ ಮದುವೆಗೆ ಮುಂಚೆ ನನಗೆ ಅವಳು ಬೇಕಾ ಬೇಡವಾ, ಮದುವೆಗೆ ಮುಂಚೆ ಮಾಡಬೇಕು. ಮದುವೆ ಆದಮೇಲೆ ನಿನ್ನ ಪಾಲಿಗೆ ನೀನು ಒಪ್ಪೇ ಮದುವೆ ಆದೆ ಅಲ್ವಾ, ಅದು ಒಳ್ಳೆಯದೋ ಕೆಟ್ಟದ್ದೋ ಅದು ನಿಂದು. ಆದರೆ ಅಯ್ಯೋ ನನಗೆ ಇವಳು ಎಲ್ಲ ರೀತಿಯಲ್ಲೂ ಸುಖ ಸಂತೋಷ ಕೊಡಲ್ಲ ಸರ್, ನಾನು ಅದಕ್ಕೆ ಬೇರೆ ಕಡೆ ಹೋಗ್ತೀನಿ. ಅರೆ, ಮದುವೆಗೆ ಮುಂಚೆ ನಿನಗೊಂದು ಪ್ರಜ್ಞೆ ಇರಬೇಕಿತ್ತು. ಒಂದು ವೇಳೆ ಮದುವೆ ಆದಮೇಲೆ ನಿಮ್ಮ ನಿರೀಕ್ಷೆಯಂತೆ ಅದು ಇಲ್ಲ ಅಂದಾಗ ಅದನ್ನು ಗೌರವಾನ್ವಿತವಾಗಿ ವಿಚ್ಛೇದನ ತಗೊಂಡು ಅದನ್ನು ಬೇರೆ ರೀತಿಯಲ್ಲಿ ನೀವು ಇನ್ನೊಂದು ಮದುವೆ ಆಗ್ಬೋದು. ಆದರೆ ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಅಯ್ಯೋ ಅವಳಿಂದ ನನಗೆ ನೆಮ್ಮದಿ ಇಲ್ಲ ಅಂದ್ಕೊಂಡು ನಾನು ಪರಸ್ತ್ರೀ ವಿಚಾರದಲ್ಲಿ ಕಣ್ಣು ಹಾಕಿದ್ರೆ ಆ ಕಾರಣಕ್ಕೆ ನೀವು ಪಡಬಾರದ ದುಃಖವನ್ನು ಪಟ್ಟು, ಪಡಬಾರದ ಕಷ್ಟವನ್ನು ಪಟ್ಟು ನರಕ ಎಲ್ಲೂ ಇಲ್ಲ. ಅಧರ್ಮಿಗಳಿಗೆ ಅಥವಾ ದುಷ್ಟ ಮಾರ್ಗದಲ್ಲಿರೋರಿಗೆ ನರಕ ಎಲ್ಲೇ ಇದೆ. ಹಾಗಾಗಿ ಬದುಕಿನ ನೆಮ್ಮದಿಯನ್ನು ನಿರ್ಧಾರ ಮಾಡತಕ್ಕಂಥದ್ದು ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಧರ್ಮಜ್ಞಾನ. ನಮಗೆ ಧರ್ಮಗಳ ಪ್ರಜ್ಞೆ ಇರಬೇಕು. ಧರ್ಮಗಳ ಪ್ರಜ್ಞೆ ನಾವು D.Ed ಮಾಡಬೇಕು, ಡಾಕ್ಟರೇಟ್ ತಗೊಳ್ಬೇಕು, BA BCom ಏನೇನೋ ಓದಿರಬೇಕು ಅಂತ ಏನಿಲ್ಲ. 1ನೇ ತರಗತಿಯನ್ನು ಓದದ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿಗೆ ಧರ್ಮದ ವಿಚಾರ ತಿಳಿಯುತ್ತೆ. ಇನ್ನೊಬ್ಬರ ಮನೆಗೆ ಬೆಂಕಿ ಇಡಬಾರ್ದು ಅನ್ನೋದನ್ನು ನಮಗೆ B.Ed BCom ಹೇಳ್ಕೊಡ್ತಾರೆ, ಇಲ್ವಲ್ಲ? ಅದು ಕಾಮನ್ ಸೆನ್ಸ್, ಅದೇ ಧರ್ಮ. ನನ್ನ ಮನೆಯನ್ನು ಬೆಳಗಿಸಿಕೊಳ್ಳೋಕೆ ಇನ್ನೊಂದು ಮನೆಗೆ ಬೆಂಕಿ ಇಟ್ಟಬಾರ್ದು, ಅಥವಾ ನಾನು ಮೈ ಕಾಯಿಸ್ಕೊಳ್ಳೋಕೆ ಇನ್ನೊಂದು ಮನೆಗೆ ಬೆಂಕಿ ಇಡಬಾರ್ದು, ಇದನ್ನು BA BCom ಹೇಳ್ಕೊಡ್ಬೇಕಾ? ಇಲ್ಲ. ನಾನು ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಬಾರದು, ನಾನು ಇನ್ನೊಬ್ಬರ ಕಣ್ಣೀರಿಗೆ ಕಾರಣವಾಗಬಾರದು, ನಾನು ಇನ್ನೊಬ್ಬರ ಬದುಕನ್ನು ಹಾಳು ಮಾಡಬಾರದು, ಅಥವಾ ನನ್ನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಬಾರ್ದು, ಅಥವಾ ನಾನು ನನ್ನ ಸುಖಕ್ಕೋಸ್ಕರ ಇನ್ಯಾರದೋ ವಸ್ತುವಿನ ಮೇಲೆ ಆಸೆ ಪಡಬಾರದು. ಇದು ಧರ್ಮಜ್ಞಾನ, ಧರ್ಮಶ್ರದ್ಧೆ, ಧರ್ಮಗಳ ಪ್ರಜ್ಞೆ. ಅದಕ್ಕೂ ಈ ಶೈಕ್ಷಣಿಕ ತರಗತಿ ಅಂದರೆ 10ನೇ ಕ್ಲಾಸು, PUC, BCom, ಡಿಗ್ರಿ ಅದು ಬೇರೆ. ಅದು ಉದ್ಯೋಗಕ್ಕೂ ಅಥವಾ 4 ಕಾಸು ಸಂಪಾದನೆ ಮಾಡಲಿಕ್ಕಿರೋ ಮಾರ್ಗ. ಆದರೆ ಬದುಕನ್ನು ನಾನು ಬದುಕಬೇಕು ಅಂದರೆ ಇನ್ನೊಬ್ಬರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಎಲ್ಲರ ಬದುಕಿಗೂ ಕಣ್ಣೀರು ಹಾಕಿಸಿ ನನ್ನ ಬದುಕು ಮಾತ್ರ ಚೆನ್ನಾಗಿ ಇಟ್ಕೊಳ್ತೀನಿ ಅಂದರೆ ಅದು ಭ್ರಮೆ, ಸಾಧ್ಯ ಇಲ್ಲ. ಇನ್ನೊಬ್ಬರು ಬದುಕು ಹಾಳು ಮಾಡಿ ನಾನು ಚೆನ್ನಾಗಿರ್ತೀನಿ ಅಂದರೆ ಅದು ಸುಳ್ಳು. ಇನ್ನೊಬ್ಬರಿಗೆ ದುಃಖ ಕೊಟ್ಟು ನಾನು ಸುಖವಾಗಿರ್ತೀನಿ ಅಂದರೆ ಅದು ಸುಳ್ಳು. ನಿಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ, ಸರ್ ಇಲ್ಲ ಸರ್ ಆ ರಾಜಕಾರಣಿ ಇದ್ದಾನಲ್ಲ ಸರ್, ಅವನು ದೊಡ್ಡ ಶ್ರೀಮಂತ ಇದ್ದಾನಲ್ಲ ಸರ್, ಅವನು ಎಷ್ಟು ಮನೆ ಹಾಳು ಮಾಡಿದ್ದಾನೆ ಸರ್, ಇವತ್ತು ಚೆನ್ನಾಗಿ ಇದ್ದಾನೆ. ನೀವು ಈ ದಿನದ ಅಥವಾ ಈ ಕ್ಷಣದ ಪರಿಸ್ಥಿತಿಯನ್ನು ಮಾತ್ರ ನೋಡ್ತಾ ಇದ್ದೀರಿ. ಆದರೆ ಧರ್ಮಜ್ಞಾನ ಹೇಳ್ತಾ ಇದೆ, ಯಾವ ಒಬ್ಬ ಮನುಷ್ಯ ಒಬ್ಬ ದುರ್ಬಲನ ಮೇಲೆ ಅಥವಾ ಒಬ್ಬ ಸಾಧು ಸಂತರ ಮೇಲೆ ಅಥವಾ ಒಬ್ಬ ಸಾಧುವಂತಹ ಮುಗ್ಧ ಜನರ ಮೇಲೆ ದೌರ್ಜನ್ಯ ಮಾಡಿ ಅವರಿಂದ ಎಲ್ಲವನ್ನ ಕಿತ್ತುಕೊಂಡು ತಾನು ಸುಖ ಪಡ್ತಾ ಇರ್ತಾನೋ, ಹಾಗೆ ಕಿತ್ತುಕೊಂಡ ಆ ಸಂಪತ್ತುಗಳಿಂದಲೇ ಅವನಿಗೆ ವಿನಾಶ, ಅದು ಭವಿಷ್ಯದಲ್ಲಿ ಆಗಬಹುದು. ಆದರೆ ಇಷ್ಟು ಮಾತ್ರ ಸತ್ಯ, ನಮ್ಮ ಸಂತೋಷಕ್ಕೆ ಇನ್ನೊಬ್ಬರ ಸಂತೋಷವನ್ನು ಹಾಳು ಮಾಡಬಾರದು, ಪರರ ವಸ್ತುವಿನ ಮೇಲೆ ಕಣ್ಣು ಹಾಕಬಾರದು. ಅದು ಕೋಟಿ ಬಿದ್ದಿರಲಿ, ನಮಗದು ಬೇಡ. ಯಾಕಂದರೆ ನಮಗೆ ಅಲ್ಲೆಲ್ಲೋ ಬಿದ್ದಿರುವ ಹಣ ಕಾಣ್ತಾ ಇದೆ, ಆದರೆ ಆ ಹಣದ ಹಿಂದೆ ಇರುವ ಒಂದು ದುಃಖ ಕಾಣ್ತಾ ಇಲ್ಲ. ನಮಗೆ ಹಣ ಮಾತ್ರ ಕಾಣುತ್ತೆ, ಹಣದ ಹಿಂದೆ ಇರುವ ಒಂದು ದುಃಖ ಕಾಣ್ತಾ ಇರಲ್ಲ. ಹಾಗಾಗಿ ನಾವು ಸನ್ಮಾರ್ಗದಲ್ಲೇ ನಡಿಬೇಕು. ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ. ಅದು ಎಲ್ಲಿಂದ ಶುರುವಾಗಬೇಕು? ನೋಡಪ್ಪ, ಅಪ್ಪನನ್ನ ಪ್ರೀತಿಯಿಂದ ಮಾತಾಡಿಸಬೇಕು,
ಅಮ್ಮನನ್ನು ಪ್ರೀತಿಯಿಂದ ಮಾತಾಡಿಸಬೇಕು. ಅಜ್ಜಿ ತಾತನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಅಜ್ಜಿ ತಾತನನ್ನು ಪ್ರೀತಿಯಿಂದ ಮಾತಾಡಿಸಬೇಕು. ಮನೆಗೆ ಯಾರಾದರೂ ಬಂದರೆ ತಕ್ಷಣ ಒಂದು ಚಂಬು ನೀರು ತಗೊಂಡು ನೀರು ಕುಡಿತೀರಾ ಅಂತ ಕೇಳಬೇಕು. ಶಾಲೆಗೆ ಹೋದಾಗ ಮೇಷ್ಟ್ರು ನಿಮ್ಮ ಶಿಕ್ಷಕರು ಬರ್ತಾರಲ್ಲ, ಮೊದಲು ಕೈ ಮುಗಿದು ನಮಸ್ಕಾರ ಮಾಡಬೇಕು. ನಮಸ್ಕಾರ ಗುರುಗಳೇ ಬೇಕು, ಏನು ನಾಚಿಕೆ ಏನು ಬೇಡ. ಅಥವಾ ಶಿಕ್ಷಕರ ಪಾದಕ್ಕೆ ಬೀಳಬೇಕು. ನಿಮ್ಮ ಜೊತೆಗಿರೋ ಸ್ನೇಹಿತರು ಏನಾದರೂ ತಪ್ಪು ಮಾಡಿದ್ರೆ ಹಂಗೆ ಮಾಡಬಾರ್ದು ಕೊಡೋ ಅಂತ ಹೇಳಬೇಕು. ಅಥವಾ ನಿಮ್ಮ ಸ್ನೇಹಿತರು ಕೆಟ್ಟವರು ಇದ್ದಾರೆ ಅಂದರೆ ಅವರಿಂದ ದೂರ ಇರಬೇಕು. ಎಲ್ಲರ ಹತ್ರನೂ ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು. ದುಷ್ಟರು ಅಂತ ಗೊತ್ತಾಯ್ತಾ ಅಲ್ಲಿಂದ ನೀನು ದೂರ ಇರಬೇಕು. ಕಾಲೇಜು ಶಾಲೆ ಬಿಟ್ಟ ತಕ್ಷಣ ಅಲ್ಲಿ ಇಲ್ಲಿ ಹೋಗಬಾರ್ದು, ಮನೆಗೆ ಬರಬೇಕು. ಮನೆಗೆ ಬಂದು ತಂದೆ ತಾಯಿ ಸಹಾಯ ಮಾಡಬೇಕು. ಅಥವಾ ಇನ್ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸೋ ಮ್ಯೂಸಿಕ್ ಕ್ಲಾಸೋ ಎಲ್ಲಿಗೋ ಸೇರಿಕೊಳ್ಬೇಕು. ಸಮಯ ವ್ಯರ್ಥ ಮಾಡಬಾರ್ದು. ಹೀಗೆ ಮನೆಯೇ ಮೊದಲ ಪಾಠಶಾಲೆ. ಮನೆಯಲ್ಲಿ ಮೊದಲು ಆ ಶಿಕ್ಷಣ ಬೋಧನೆ ಆಗಬೇಕು. ಆನಂತರ ಮೇಷ್ಟ್ರು ಹೇಳ್ಕೊಡೋದು ಅದು ಅಂದರೆ ಮನೆಯಲ್ಲಿ ನೀವು ಅದನ್ನು ಸ್ವಲ್ಪ ಬೇಸಿಕ್ ಹೇಳ್ಕೊಟ್ಟು ಕಳಿಸಿದ್ರೆ ಗುರುಗಳು ಹೇಳಿದಾಗ ಓ ನಮ್ಮ ತಾಯಿನೂ ಇದನ್ನು ಹೇಳ್ತಿದ್ರಪ್ಪ ಅಂತ ಇನ್ನೂ ಸ್ವಲ್ಪ ಆ ಜ್ಞಾನ ಪಕ್ವವಾಗುತ್ತೆ ಅಲ್ವಾ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಸುಮ್ಮನೆ ಹೇಳಿಲ್ಲ, ಹೌದಲ್ಲ. ನೀವು ಗಂಡ ಹೆಂಡತಿ ಬಾಯಿಗೆ ಬಂದಂಗೆ ನಿಮಗೆ ನೀವು ಮನೆಯಲ್ಲಿ ಕೆಟ್ಟ ಶಬ್ದಗಳು ಬಳಸ್ತಾ ಇದ್ದು ಮಕ್ಕಳಿಗೆ ಕಿವಿಗೆ ಅದು ಬೀಳ್ತಾ ಇದ್ರೆ ನಿಮ್ಮ ಮುಂದೆ ಅದನ್ನು ಬಳಸಲ್ಲ, ಆದರೆ ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತವೆ. ಎಲ್ಲೋ ಶಾಲೆಯಲ್ಲೋ ಮೇಷ್ಟ್ರ ಮುಂದೋ ಎಲ್ಲೋ ಆಗಬಾರ್ದ ಜಾಗದಲ್ಲಿ ಟೆಲಿಕಾಸ್ಟ್ ಆಗಿಬಿಡ್ತವೆ. ಅಯ್ಯೋ ಯಾಕೋ ಇಂಥ ಕೆಟ್ಟ ಪದ ಮಾತಾಡ್ತಿದ್ಯಾ ಸರ್? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಮಾತಾಡ್ತಿದ್ರು ಸರ್, ಅದಕ್ಕೆ ಕೇಳಿಸ್ಕೊಂಡಿದೆ ಸರ್, ಮಿಸ್ ಆಗಿ ಬಾಯಿ ತಪ್ಪ ಆಚೆಗೆ ಬಂದುಬಿಡ್ತು ಸರ್ ಅಲ್ವಾ. ಅದು ಹಾಗೆ ಮಕ್ಕಳ ಮುಂದೆ ಏನು ಮಾತಾಡ್ತೀರಾ ಅನ್ನೋದು ಬಹಳ ಮುಖ್ಯ ಅಲ್ವಾ. ಇದು ಮೂಲಭೂತವಾಗಿ ಮನೆಯಿಂದ ಮಕ್ಕಳಿಗೆ ನಾವು ಕೊಡಬೇಕಾದ ಸಂಸ್ಕಾರ.